ಇದರಲ್ಲಿ ಆಲ್ರೆಡಿ ಥಿಯೇಟರ್ಸ್ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಬಿಗ್ ಸಿನಿಮಾಸ್ ಅವರ ಥಿಯೇಟರ್ ಓಪನ್ ಆಗಿದೆ. ಆಲ್ರೆಡಿ ಒಂದು 3-4 ತಿಂಗಳಿಂದ ಇದು ಚಾಲನೆಯಲ್ಲಿ ಉಂಟು. ಇದರೊಟ್ಟಿಗೆ ಡಾಮಿನೋಸ್ ಫುಡ್ ಕೋರ್ಟ್ ಕೂಡ ಓಪನ್ ಆಗಿದೆ. ಅದು ಕೂಡ 1-2 ವರ್ಷದಿಂದ ಆಲ್ರೆಡಿ ಸ್ಟಾರ್ಟ್ ಆಗಿ ವರ್ಕಿಂಗ್ ಕಂಡೀಷನಲ್ಲಿ ಉಂಟು. ಸೂಪರ್ ಮಾರ್ಕೆಟಿಂದ ಹಿಡಿದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಈವನ್ ಫುಡ್ ಕೋರ್ಟ್ ಏರಿಯಾ, ಈವನ್ ಇದರಲ್ಲಿ ಏನು ಮಾಡಿದೆ ಅಂದರೆ ಪ್ರೇಯರ್ ರೂಮ್ ಕೂಡ ಮಾಡಿದ್ದೇವೆ ನಾವು. ಪ್ರೇಯರ್ ರೂಮ್, ಲೇಡೀಸ್ ಸಪ್ರೇಟ್, ಜೆಂಟ್ಸ್ ಸಪ್ರೇಟ್ ಪ್ರೇಯರ್ ರೂಮ್ ಏರಿಯಾಸ್ ಇದೆ. ಸೊ ಅದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಒಂದೇ ಕಡೆಯಲ್ಲಿ ಸಿಗುತ್ತೆ. ಪೇಮೆಂಟ್ಸಿಗೆ ನಾವು ಎಲ್ಲ ಟೈಪಿದು ಲಿಸ್ಟ್ ಹಾಕಿದ್ದೇವೆ. ದೆನ್ ಬಿ ಕಾರ್ಡ್ ಸಿಸ್ಟಮ್. ಸೊ ಕಾರ್ಡನ್ನು ರಿಚಾರ್ಜ್ ಮಾಡಿಕೊಂಡು ದೇ ಹ್ಯಾವ್ ಟು ಯೂಸ್ ಇಟ್. ಎಲ್ಲರೂ ಮಂಗಳೂರುವರೆಗೆ ಹೋಗಬೇಕಾಗ್ತದೆ ಒಂದು ಮಾಲ್ ನೋಡಲಿಕ್ಕೆ. ಈಗ ಮಂಗಳೂರಲ್ಲಿ ಯಾವ ಮಾಲ್ ಉಂಟು ಅದನ್ನೆಲ್ಲ ನೋಡಲಿಕ್ಕೆ ಇಲ್ಲಿಂದ ನಾವು ಅಲ್ಲಿವರೆಗೂ ಹೋಗಬೇಕಾಗುತ್ತೆ. ಎಲ್ಲರೂ ಈ ಬೇರೀಸ್ ಟರ್ನಿಂಗ್ ಪಾಯಿಂಟ್ನ ಮಾಲಿಗೆ ಎಲ್ಲರೂ ಬರಬೇಕು. ಫುಡ್ ಕೋರ್ಟ್ ಏರಿಯಾ ಓಪನ್ ಆಗ್ತಾ ಉಂಟು. ಎಂಟರ್ಟೈನ್ಮೆಂಟ್ ಏರಿಯಾ ಓಪನ್ ಆಗ್ತಾ ಉಂಟು. ಸೊ ಎಲ್ಲರಿಗೂ ಸ್ವಾಗತ, ಎಲ್ಲರೂ ಬರಬೇಕು. ಸೊ ಇದರಲ್ಲಿ ನಿಮಗೆ ಎಲ್ಲ ಟೈಪಿದು ಗೇಮ್ಸ್ಗಳಿರ್ತದೆ ಆಟ ಆಡಲಿಕ್ಕೆ. ಮಕ್ಕಳಿಂದ ಚಿಕ್ಕ 6 ವರ್ಷದಿಂದ ಶುರುವಾದ ಮಕ್ಕಳಿಂದ 16 ವರ್ಷದಿಂದ ದೊಡ್ಡವರಿಗೂ ಆಟ ಆಡ್ಬೋದು. ಬೇರೆ ಬೇರೆ ರೀತಿಯ ಗೇಮ್ಸ್ಗಳನ್ನೆಲ್ಲ ಇಲ್ಲಿ ಅನ್ವಯ ಮಾಡಿದ್ದೇವೆ. ಸೊ ಫುಡ್ ಕೋರ್ಟ್ ಕೂಡ ಎಲ್ಲ ಅದರ ಒಟ್ಟಿಗೆ ನಮಗೆ ಆಹಾರಕ್ಕಾಗಿ ಫುಡ್ ಕೋರ್ಟ್ಗಳು ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಬನ್ನಿ, ನಮ್ಮನ್ನು ಸಪೋರ್ಟ್ ಮಾಡಿ. ಓಕೆ, ಇದರಲ್ಲಿ ಆಲ್ರೆಡಿ ಥಿಯೇಟರ್ಸ್ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಬಿಗ್ ಸಿನಿಮಾಸ್ ಅವರ ಥಿಯೇಟರ್ ಓಪನ್ ಆಗಿದೆ. ಆಲ್ರೆಡಿ ಒಂದು 3-4 ತಿಂಗಳಿಂದ ಇದು ಚಾಲನೆಯಲ್ಲಿ ಉಂಟು. ಇದರೊಟ್ಟಿಗೆ ಡಾಮಿನೋಸ್ ಫುಡ್ ಕೋರ್ಟ್ ಕೂಡ ಓಪನ್ ಆಗಿದೆ. ಅದು ಕೂಡ 1-2 ವರ್ಷದಿಂದ ಆಲ್ರೆಡಿ ಸ್ಟಾರ್ಟ್ ಆಗಿ ವರ್ಕಿಂಗ್ ಕಂಡೀಷನಲ್ಲಿ ಉಂಟು. ಈಗ ಹೊಸತಾಗಿ ಈ ಮಾಲಿದು ಫುಲ್ ಓಪನಿಂಗನ್ನು ನಾವು ಒಟ್ಟಿಗೆ ಈ ಎಂಟರ್ಟೈನ್ಮೆಂಟ್ ಏರಿಯಾ ಮತ್ತು ಫುಡ್ ಕೋರ್ಟಿನೊಟ್ಟಿಗೆ ಓಪನ್ ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನಾವೀಗ ರಿಟೇಲ್ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ ಇದನ್ನೆಲ್ಲ ಓಪನ್ ಮಾಡ್ತಾ ಇದ್ದೇವೆ. ಶಾರ್ಟ್ಲಿ ವಿದಿನ್ 1 ಮಂತ್ ಒಳಗೆ ಎಲ್ಲ ಕಂಪ್ಲೀಟ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎಲ್ಲ ಓಪನ್ ಆಗಿ ಸಿದ್ಧವಾಗಿ ರೆಡಿ ಆಗ್ತದೆ. ಸೊ ಎಲ್ಲರೂ ಬರಬೇಕು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಅಂದರೆ 11 ಗಂಟೆವರೆಗೆ ಓಪನ್ ಇರ್ತದೆ. ಥಿಯೇಟರ್ಗಳು 10:45ವರೆಗೆ ಲಾಸ್ಟ್ ಶೋ ಇರ್ತದೆ. ಬಟ್ ಮಾಲ್ ವರ್ಕಿಂಗ್ ಕಂಡೀಷನ್ 10:30ಇಂದ 11 o'clockವರೆಗೆ ಇರ್ತದೆ. ಈಗ ಸೂಪರ್ ಮಾರ್ಕೆಟ್ ಆಲ್ರೆಡಿ ನಾವು ಒಂದು 2-3 ಏಜೆನ್ಸಿ ಒಟ್ಟಿಗೆ ಮಾತಾಡ್ತಾ ಇದ್ದೇವೆ. ಸೊ ಅದು ಇನ್ನೂ ರೆಡಿ ಆಗಬೇಕಷ್ಟೇ. ಸೊ ಫೈನಲ್ ಯಾರು ಬರ್ತಾರೆ ಏನು ಅಂತ ಹೇಳಿ ವಿದಿನ್ 1 ಮಂತ್ ಒಳಗೆ ನಾವೆಲ್ಲ ತಿಳಿಸಿಕೊಡ್ತೇವೆ. ಪೇಮೆಂಟ್ಸಿಗೆ ನಾವು ಎಲ್ಲ ಟೈಪಿದು ಲಿಸ್ಟ್ ಹಾಕಿದ್ದೇವೆ. ದೆನ್ ಬಿ ಕಾರ್ಡ್ ಸಿಸ್ಟಮ್. ಸೊ ಕಾರ್ಡನ್ನು ರಿಚಾರ್ಜ್ ಮಾಡಿಕೊಂಡು ದೇ ಹ್ಯಾವ್ ಟು ಯೂಸ್ ಇಟ್. ಸೊ ಅದರ ರಿಚಾರ್ಜ್ ಬಗ್ಗೆ ಎಲ್ಲ ಕಾನ್ಸೆಪ್ಟ್ಗಳನ್ನೆಲ್ಲ ನಾವು ಬೋರ್ಡಲ್ಲಿ ಹಾಕಿದ್ದೇವೆ. ಸೊ ಎಲ್ಲರೂ ಅದರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಹೌದು, ಆ್ಯಕ್ಚುಲಿ ಯಾಕೆ ಇಲ್ಲಿ ಮಾಲ್ ನಮ್ಮ ಕಾನ್ಸೆಪ್ಟ್ ಫಸ್ಟಿಗೆ ಇರಲಿಲ್ಲ. ಲೇಟರ್ ಏನಾಯಿತು ಅಂತ ಹೇಳಿದರೆ ಎಲ್ಲರೂ ಮಂಗಳೂರುವರೆಗೆ ಹೋಗಬೇಕಾಗ್ತದೆ ಒಂದು ಮಾಲ್ ನೋಡಲಿಕ್ಕೆ. ಈಗ ಮಂಗಳೂರಲ್ಲಿ ಯಾವ ಮಾಲ್ ಉಂಟು ಅದನ್ನೆಲ್ಲ ನೋಡಲಿಕ್ಕೆ ಇಲ್ಲಿಂದ ನಾವು ಅಲ್ಲಿವರೆಗೂ ಹೋಗಬೇಕಾಗುತ್ತೆ. ಸೊ ಈ ಏರಿಯಾದವರೆಗೆ ಅಂದರೆ ಎಸ್ಪೆಷಲಿ ಬಾರ್ಡರ್, ಇದು ನಮ್ಮ ಕೇರಳ ಬಾರ್ಡರ್ಗೆ ತುಂಬ ಹತ್ತಿರವಾಗಿರುವಂಥ ಲೊಕ್ಯಾಲಿಟಿ. ಅದಕ್ಕೋಸ್ಕರ ನಾವು ಈ ಮಾಲನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿಂದ ನಾವು ಯಾರಿಗೂ ಬ್ರಿಡ್ಜ್ ಕ್ರಾಸ್ ಮಾಡಬೇಕು ಅಂತ ಇಲ್ಲ. ಎಲ್ಲ ಅವೈಲೇಬಲ್ ಇರ್ತದೆ. ಸೂಪರ್ ಮಾರ್ಕೆಟಿಂದ ಹಿಡಿದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಈವನ್ ಫುಡ್ ಕೋರ್ಟ್ ಏರಿಯಾ, ಈವನ್ ಇದರಲ್ಲಿ ಏನು ಮಾಡಿದೆ ಅಂದರೆ ಪ್ರೇಯರ್ ರೂಮ್ ಕೂಡ ಮಾಡಿದ್ದೇವೆ ನಾವು. ಪ್ರೇಯರ್ ರೂಮ್, ಲೇಡೀಸ್ ಸಪ್ರೇಟ್, ಜೆಂಟ್ಸ್ ಸಪ್ರೇಟ್ ಪ್ರೇಯರ್ ರೂಮ್ ಏರಿಯಾಸ್ ಇದೆ. ಸೊ ಅದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಒಂದೇ ಕಡೆಯಲ್ಲಿ ಸಿಗುತ್ತೆ. ಎಲ್ಲರೂ ಈ ಬೇರೀಸ್ ಟರ್ನಿಂಗ್ ಪಾಯಿಂಟ್ನ ಮಾಲಿಗೆ ಎಲ್ಲರೂ ಬರಬೇಕು. ಎಲ್ಲರೂ ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿ. ಆ್ಯಕ್ಚುಲಿ ಇದು ಒಂದು ಟರ್ನಿಂಗ್ ಪಾಯಿಂಟ್. ಈ ಜಾಗ ಉಂಟಲ್ಲ, ಒಂದು ಟರ್ನಲ್ಲಿ ಉಂಟು. ಅದಕ್ಕೋಸ್ಕರ ಇಟ್ ಇಸ್ ನೇಮ್ಡ್ as turning point. Basically, right now what we're starting is a family entertainment center and food court, and there are the movies which is already on basically. It's a unique family entertainment center which is catering to all crowd, right from 1-year-old to 60-year-old basically. Ellaru barbeku basically, and facilities are there basically. And it's very open, large space. It's not like a small room where you go and play game. It's a very open place basically. And also with the lighting what we got, with the open glazing what we got, we can
feel two atmosphere. One in the daytime, one in the night time, basically. That way. It's a very unique system. That way. And one more thing, the area is having a lot of medical colleges, management colleges. We have more than 25,000 students over here. So they have nowhere to go. They all have to go to Bangalore for any entertainment. So what we are doing is around about more than 15-20 kilometer radius, this is only mall. And people from across the border also will come. So this is strategically placed mall wherein everybody can have easy access. So we don't have to go all the way to Bangalore, the traffic, other problem there. So we are trying to create a solution for the people of this area.